ಜೀವನದಲ್ಲಿ ಗುರು ಸಿಗೋದು ದೊಡ್ಡ ಭಾಗ್ಯ ಅಂತ ಹೇಳ್ತೀವಿ. ಆದರೆ ಒಳ್ಳೆಯ ಶಿಷ್ಯನಾಗೋದು ಅದಕ್ಕಿಂತ ದೊಡ್ಡ ಭಾಗ್ಯ. ಗುರು ನಮಗೆ ಎಷ್ಟೇ ಜ್ಞಾನವನ್ನ ಕೊಡಬಹುದು, ಆದರೆ ಅದನ್ನ ಸ್ವೀಕರಿಸುವಂತಹ ಮನಸ್ಸು ಕೂಡ ಶಿಷ್ಯನಲ್ಲಿ ಇರಬೇಕು. ಗುರುಪೂರ್ಣಿಮೆ ಅಂತ ಅಂದ್ರೆ ಕೇವಲ ಗುರುವಿಗೆ ಗೌರವವನ್ನ ಕೊಡುವಂತಹ ದಿನ ಅಷ್ಟೇ ಅಲ್ಲ, ನಮ್ಮಲ್ಲಿರುವಂತಹ ಶಿಷ್ಯನನ್ನ ಮತ್ತೆ ಎಬ್ಬಿಸುವಂತಹ ದಿನ ಕೂಡ. ಒಂದು ಕ್ಷಣ ನಮ್ಗೆ ನಾವೇ ಇವಾಗ ಒಂದು ಪ್ರಶ್ನೆಯನ್ನ ಕೇಳ್ಕೊಳ್ಳೋಣ, ಆಯ್ತಾ? ನಾನು ನಿಜವಾಗ್ಲೂ ಕಲಿಯುವ ಮನಸ್ಸನ್ನ ಇನ್ನೂ ನನ್ನಲ್ಲಿ ಉಳಿಸ್ಕೊಂಡಿದ್ದೀನ, ಅಥವಾ ನನಗೆ ಎಲ್ಲ ಗೊತ್ತು ಅನ್ನುವಂತಹ ಭಾವನೆ ನಿಧಾನವಾಗಿ ನನ್ನ ಬೆಳವಣಿಗೆಯನ್ನ ನಿಲ್ಲಿಸ್ತಾ ಇದೆಯಾ? ಸೊ ನಿಮಗೆಲ್ಲ ನಿಮ್ಮ ಉತ್ತರ ಸಿಕ್ಕಿರುತ್ತೆ. ಈ ಗುರುಪೂರ್ಣಿಮೆಗೆ ನಿಮ್ಮ ವಯಸ್ಸು ಎಷ್ಟೇ ಇರಲಿ, ನೀವು ಯಾವುದೇ ಕ್ಷೇತ್ರದಲ್ಲೂ ಇರಲಿ, ಅಥವಾ ಯಾವುದೋ ಒಂದು ಕಾರಣದಿಂದ ನೀವು ಕಲಿಯೋದನ್ನ ನಿಲ್ಲಿಸಿಯೂ ಇರಬಹುದು, ಆದರೆ ಈ ಗುರುಪೂರ್ಣಿಮೆಗೆ ನಿಮ್ಮಲ್ಲಿರುವಂತಹ ಶಿಷ್ಯನನ್ನ ಮತ್ತೆ ಎಬ್ಬಿಸಿ, ಮತ್ತೆ ನಿಮ್ಮ ಪ್ರಯಾಣವನ್ನ ಶುರು ಮಾಡಿ. ಅದು ಆಧ್ಯಾತ್ಮದ ಪ್ರಯಾಣವೂ ಆಗಿರಬಹುದು, ಯಾವುದೇ ಕಲೆಯಾಗಿರಬಹುದು, ಹೊಸ ಕ್ರೀಡೆಯಾಗಿರಬಹುದು, ಅಥವಾ ನಮ್ಮನ್ನ ನಾವೇ ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತಹ ಪ್ರಯಾಣವೂ ಆಗಿರಬಹುದು. ಯಾಕಂದ್ರೆ ಕಲಿಯೋ ಮನಸ್ಸು ಬದುಕಿರುವ ತನಕ ಮಾತ್ರ ನಮ್ಮ ಬೆಳವಣಿಗೆಯು ಬದುಕಿರತ್ತೆ. ನಿಮಗೆಲ್ಲರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಹರೇ ಕೃಷ್ಣ.